ನಮಸ್ತೆ ಫ್ರೆಂಡ್ಸ್, ಹೇಳ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಾನು ಒಂದು ಮಾತು ಹೇಳಿದ್ದೆ. ಏನಪ್ಪ ಅಂತಂದರೆ, ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಏನು ಹೇಳಿದ್ದಪ್ಪ ಅಂತಂದರೆ, ನಮ್ಮ KPM ಬಲ್ಲ ಇದು ಏನಪ್ಪ 8 ಬಂದಿದೆ ಅಣ್ಣ ಕುರಿ, ಇದನ್ನು ಕಣ ಹೊಡಿತೀವಿ, ಓಪನ್ ಚಾಲೆಂಜ್ ಆಗಿ ಕಣ ಹೊಡಿತೀವಿ ಅಂತಂದು ಹೇಳಿದ್ವಿ. ಅದಕ್ಕೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ, ಅಣ್ಣ ಓಪನ್ ಚಾಲೆಂಜ್ ಮಾಡೋಕ್ಕೆ ನಾವೇ ನಿಮ್ಮ ಶತ್ರುಗಳ ಅಂತ. ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರಾಗಬೇಡ್ರಿ. ನಮ್ಮ ಸಬ್ಸ್ಕ್ರೈಬರ್ಸು ಯಾವತ್ತೂ ನಮಗೆ ದೇವರಿದ್ದಂಗೆ. ನಾವು ಹೇಳಿದ್ದು ಆ ರೀತಿಯಾಗಿ ಹೇಳಿದ್ದಿಲ್ಲ. ನಾವು ಹೇಳಿದ್ದು ಏನಪ್ಪ ಅಂತಂದರೆ, ನಾವು ಯಾವುದೇ ಒಂದಾಗಲಿ ಚಾಲೆಂಜಾಗಿ ತಗೊಂಡಾಗ ಮಾತ್ರ ರೆಡಿ ಆಗೋಕ್ಕೆ ಸಾಧ್ಯ ಕುರಿಗಳು. ನಾವು ಮೇಯಿಸ್ತೀವಿ ಮಾಡ್ತೀವಿ ಅಂತ ಸುಮ್ಮನೆ ಮನೇಲಿದ್ದರೆ ಆ ಕುರಿ ರೆಡಿ ಆಗೋಲ್ಲ. ಚಾಲೆಂಜಾಗಿ ಯಾವ ಒಂದು ಕುರಿನ ನಾವು ತೊಗೊತೀವಲ್ಲ ಅದನ್ನು ನಾವು ರೆಡಿ ಮಾಡ್ತೀವಿ. ಆ ಉದ್ದೇಶಕ್ಕೆ ಏನೋ ಎಲ್ಲ ನಮ್ಮವರು ಅಂತಂದು ನಾನು ಹಂಗೆ ಹೇಳಿದೆ. ಓಪನ್ ಚಾಲೆಂಜ್ ಮಾಡಿ ರೆಡಿ ಮಾಡ್ತೀನಿ ಅಂತಂದು. ಯಾರ್ದಾದ್ರೂ ಮನಸ್ಸಿಗೆ ಬೇಜಾರಾಗಿದ್ದರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಅದೇ ರೀತಿ ಇವತ್ತು ಯಾವ ಕುರಿಗಳು ಬಂದಿದ್ದಾವೆ ನೋಡಿ ತೋರಿಸ್ರಿ ಅಂತಂದು ಕಮೆಂಟ್ ಮಾಡಿದ್ರಿ. ನೋಡಿ ತೋರಿಸ್ತಾ ಇದ್ದೀನಿ. ಇವತ್ತು ಒಂದು 3 ಕುರಿ 4 ಕುರಿ ಬಂದಿದ್ದಾವೆ, ತೋರಿಸ್ತೀನಿ. ಇದು ಒಂದು ಆರಲ್ಲಿ ಕೆಡೈತಿ. ಮನೆ ವೀಡಿಯೋ ಮಾಡಿದ್ದೆ ಇದನ್ನು, ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ಅದೇ ಮತ್ತೆ ಇದನ್ನು KPM ಬಲ್ಲನ್ನು ಕೊಡ್ರಿ ಅಂತ ಭಾಳ ಜನ ಕಾಲ್ ಮಾಡ್ತಾಯಿದ್ದೀರ. ನಾನು ಕೊಡಲ್ಲ. ಕಣ ಹೊಡೆದ ಮೇಲೆ ಕೊಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರಿಗಾದರೂ ತೊಗೊಂಡೋಗ್ರಿ. ಅಲ್ಲಿವರೆಗೂ ನಾನು ಈ ಕುರಿ ಕೊಡಲ್ಲ. ದಯವಿಟ್ಟು ಯಾರು ಬೇಜಾರಾಗಬೇಡ್ರಿ. ಅದೇ ರೀತಿ ಇದು ನೋಡಿರಿ 4 ಹಲ್ಲು. ಇವಾಗ ಒಂದು ತಿಂಗಳಾಗಿರ್ಬೋದು ಇದಷ್ಟು ಅಲ್ಲಿಗೆ ಬಂದು. ಇದು ಓಪನ್, ಇದು ಹೊಸದು, ನಿನ್ನೆ ರಾತ್ರಿ ಬಂದಿರೋದು ಓಪನ್. ಇದು ಚೆನ್ನಾಗಿದೆ ನೋಡಿರಿ. ಮೀಡಿಯಮ್ ಸೈಜು, ಉದ್ದ ಚೆನ್ನಾಗೈತಿ, ನೀಟೈತೆ ಕುರಿ. ಅದ್ರ ಕಟ್ಗೆನಾರಿದ್ರೆ ಕಟ್ಕೊಳ್ರಿ. ಇದು ಒಂದು 6 ಹಲ್ಲು ನೋಡಿರಿ. ಇದಿಲ್ಲ, ಇದು ಹೊಸದು, ಇದು 6 ಹಲ್ಲೆ. ಇದು ಚೆನ್ನಾಗೈತೆ ನೋಡ್ರಿ. ಇದನ್ನು ಚೆನ್ನಾಗೈತೆ ಕುರಿ. ಕಟ್ಕೊಂಡಿದ್ರೆ ಕಟ್ಕೊಳ್ರಿ. ಇದು ಹೊಸ ಬಂದಿರೋವು. ಇವು ನಾನು ನೆನ್ನೆ ವೀಡಿಯೋ ಮಾಡಿದ್ದಲ್ಲ, ಅವು ನೆನ್ನೆ ಬಂದಿದ್ದಾಗ ಅದರಲ್ಲಿ ಒಂದು 6 ಕುರಿ ಹೋಗಿದ್ದಾವೆ. ಇದು ಒಂದು 8 ಹಲ್ಲು ನೋಡಿರಿ. ಇದು ಹೊಸದು 8 ಹಲ್ಲು. ಇದು ಬಂದಿದೆ. ಇದನ್ನು ಕೊಡ್ತೀವಿ, ಯಾರಾದರೂ ಕಟ್ಟೋರಿದ್ದರೆ ಕೊಡ್ತೀವಿ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇದು 2 ಹಲ್ಲಲ್ಲಿ ಕಣ ಆಗಿದೆ. 4 ಹಲ್ಲಿಗೆ ಬಂದು ಒಂದು 25ರಿಂದ 30 ಒಂದು ತಿಂಗಳು ಒಳಗಡೆ ಇದೆ ಕುರಿ. ತೂಕ ಕಮ್ಮಿ, ಸೈಜ್ ಚೆನ್ನಾಗಿದೆ, ಕಣ ಆಗಿದೆ ಕುರಿ. ಇದು ಯಾರಿಗಾದ್ರೂ ಬೇಕಾದರೆ ಕೊಡ್ತೀವಿ. ನಾನು 28,000 ತೊಗೊಂಡಿದ್ದೀನಿ. ಒಂದು 1,000-2,000 ಲಾಭ ಕೊಟ್ಟರೆ ಇದನ್ನು ಕೊಡ್ತೀನಿ. ಕುರಿ ತೂಕ ಕಮ್ಮಿ, ಸೈಜಿಗೆ ಇದು ಚೆನ್ನಾಗಿದೆ, ಆಟನೂ ಚೆನ್ನಾಗಿದೆ. ಯಾರಾದರೂ ಕಟ್ಗಳಿದ್ರೆ ಕಟ್ಕೊಂಡು ತೂಕ ಮಾಡ್ಕೊಳ್ರಿ. ಚೆನ್ನಾಗೈತೆ ನೋಡಿರಿ. ಇದು ಕೆಂಪು ಕಡ್ಲ, ಸೈಜು ಚೆನ್ನಾಗೈತೆ, ತೂಕ ಕಮ್ಮಿ, ಕುರಿ ಮೀಡಿಯಮ್ ಸೈಜು, ಉದ್ದಾಗಿದ್ದ ಎತ್ತರ ಚೆನ್ನಾಗೈತಿ. ಮೇಸ್ಕೊಳ್ಳೋರಿಗೆ ಒಳ್ಳೆ ಕುರಿ ಐತೆ ನೋಡಿರಿ. ನಾನು 28ಕ್ಕೆ ತೊಗೊಂಬಂದಿದ್ದೀನಿ. ಯಾರಿಗಾದ್ರೂ ಬೇಕಾದರೆ ತೊಗೊಳ್ರಿ, ಕೊಡ್ತೀನಿ. ಅದೇ ರೀತಿ ಇದು ಒಂದು ಓಪನ್ನು ಅಲ್ಲಪ್ಪ ರಾಜ. ಇದು ಒಂದು ಓಪನ್ನು, ಇದನ್ನು ಬಂದಿದೆ, ಇದನ್ನು ಕೊಡೋದಿದೆ ನೋಡಿರಿ. ಯಾರಾದರೂ ತೊಗೊಳ್ಳೋರಿದ್ದರೆ ಕಾಲ್ ಮಾಡ್ಕೊಳ್ರಿ. ದಯವಿಟ್ಟು ನಾನು KPM ಬಲ್ಲದ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾದ್ರೆ ಓಪನ್ ಚಾಲೆಂಜಿಂದ ಕುರಿ ಕಣ ಹೊಡಿತೀನಿ ಅಂದಿದ್ದು ಯಾರಿಗಾದ್ರೂ ಬೇಜಾರಾಗಿದ್ದರೆ ಮತ್ತೆ ಕೇಳ್ತಾ ಇದ್ದೀನಿ, ಕ್ಷಮೆ ಇರಲಿ. ನಮ್ಮ ಚಾನಲ್ನ ದಯವಿಟ್ಟು ಬೆಳೆಸ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಕಡೆಯಿಂದ ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿರಿ, ತಿಳಿಸ್ತೀವಿ. ಇದು 4 ಹಲ್ಲು. ನಾನು ಮೊನ್ನೆ ವೀಡಿಯೋ ಮಾಡಿದ್ದೆ. ಇದನ್ನು 4-5 ಜನ ಕೇಳಿ ಫೋಟೋ ಹಾಕ್ಸ್ಕೊಂಡು ವೀಡಿಯೋ ಹಾಕ್ಸ್ಕೊಂಡು ಫೋನೇ ಮಾಡೋಂಗಿಲ್ಲ. ಹಂಗಾಗಿ ಈ ಕುರಿ ನಾನು ಕೊಡೋಂಗಿಲ್ಲ. ಇದ್ರಾಗೂ ಕುರಿ ನಾಳೆ ಕಣಕ್ಕೆ ಹಾಕ್ತೀನಿ. ಇದನ್ನು ಕುರಿ 8 ಹಲ್ಲು ಇದ್ದಂಗಿದೆ. ಇದು 4 ಹಲ್ಲು. ಸುಮ್ಮನೆ ಫೋಟೋ ಹಾಕ್ಸ್ಕೊಂತೀರ, ನನಗೆ ಫೋನ್ ಎತ್ತಂಗಿಲ್ಲ ಮಾಡೋಂಗಿಲ್ಲ ಅಂತೀರ. ಹಾಗಾಗಿ ಇದನ್ನು ನಾಳೆ ಕಣಕ್ಕೆ ಹಾಕ್ತಾಯಿದ್ದೀನಿ. ನೋಡೋಣ ಏನು ಮಾಡುತ್ತೆ ಅಂತಂದು. ನನಗೆ ಕಾಲ್ ಮಾಡಿ ಫೋಟೋ ಹಾಕ್ಸ್ಕೊಂಡು ಏನು ಅನ್ನೋದು ರಿಪ್ಲೈ ಹೇಳ್ರಿ. ಸುಮ್ಮನೆ ಬೇರೆಯವ್ರು ಯಾರಾದರೂ ಕಾಲ್ ಮಾಡಿರ್ತಾರೆ, ನಾನು ಅವ್ರಿಗೆ ರೆಸ್ಪಾನ್ಸ್ ಮಾಡಲ್ಲ. ಹಂಗೆ ಮಾಡ್ತೀರಾ ಯಾರು? ದಯವಿಟ್ಟು ನನ್ನ ಫೋಟೋ ಹಾಕ್ಸ್ಕೊಂಡು ಏನು ಎತ್ತ ಅಂತಂದು ಹೇಳ್ರಿ, ಆಯ್ತಾ? ಸುಮ್ಮನೆ ಫೋಟೋ ಹಾಕ್ಸ್ಕೊಂಡು ಬಿಡಬೇಡಿ. ಅದೇ ರೀತಿ ಮತ್ತು ಹಣ ಕುರಿ ತೂಕ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಂದು ಕೇಳಿದ್ರಿ. ತೂಕ ಆಗೋದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.